ಹಾಯ್ ಸೆಲೆಬ್ರಿಟೀಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್ ಮಾಡ್ತಾ ಇದ್ದೀನಿ. ಇವತ್ತು ನಾನು ಮತ್ತೊಂದು ವಿಡಿಯೋ ಜೊತೆ ನಿಮ್ಮ ಮುಂದೆ ಬಂದಿದ್ದೀನಿ. ಇವತ್ತು ಯಾವ ಟೀಮ್ನ ರಿವ್ಯೂ ಮಾಡ್ತಾ ಇದ್ದೀವಪ್ಪ ಅಂದರೆ ಅದು ಲಕ್ನೋ ಸೂಪರ್ ಜೈಂಟ್. ಯಾರು ನಮ್ಮ KL ರಾಹುಲ್ನ ಬಿಟ್ಟರು ಆ ಟೀಮ್ ಬಗ್ಗೆ ಇವತ್ತು ನಾವು ರಿವ್ಯೂ ಮಾಡೋಕ್ಕೆ ಹೊರಟಿದ್ದೀವಿ. ನನ್ನ ಜೊತೆ ಇದ್ದಾನೆ ನನ್ನ ಗೆಳೆಯ ಶಂಕರ್. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಶಂಕರ್, ಲಕ್ನೋ ಸೂಪರ್ ಜೈಂಟ್ ಬಗ್ಗೆ ನಾವು ರಿವ್ಯೂ ಮಾಡೋಕ್ಕೆ ಹೊರಟಿದ್ದೀವಿ. ಲಕ್ನೋ ಸೂಪರ್ ಜೈಂಟ್ ಅಂದಕ್ಕೆ ಫಸ್ಟ್ ಬರೋ ಹೆಸರು ಯಾವುದಪ್ಪ ಅಂದರೆ ರಿಷಬ್ ಪಂತ್. ಯಾಕಂದರೆ ಅವ್ರು ಹೋಗಿದ್ದು ಬಿಟ್ಟು ಬಂದು 27 ಕೋಟಿ ಗುರು. IPL ಇತಿಹಾಸದಲ್ಲೇ ಯಾರೂ ಹೋಗಿಲ್ಲ. ಅದು ರೆಕಾರ್ಡ್ ಏನು ಸ್ಟಾರ್ಕ್ ಹೆಸರಲ್ಲಿತ್ತು ಅದನ್ನು ತಮ್ಮ ಹೆಸರಿಗೆ ಮಾಡಿಕೊಂಡ್ರು ಈ ಸಲ. ಅದಕ್ಕೆ ಕಾರಣ ಏನಪ್ಪ ಅಂದರೆ ಲಕ್ನೋ ಸೂಪರ್ ಜೈಂಟ್ ಮ್ಯಾನೇಜ್ಮೆಂಟು, ಆ ಓನರು 27 ಕೋಟಿ ಕೊಟ್ಟು ಒಬ್ಬ ಇಂಡಿಯಾ ಬ್ಯಾಟ್ಸ್ಮನ್ನು, ವಿಕೆಟ್ ಕೀಪರು ಪಂತ್ನ ಲಕ್ನೋ ಸೂಪರ್ ಜೈಂಟ್ ತಗೊಂತು. ಇದ್ರ ಬಗ್ಗೆ ನೀವೇನು ಹೇಳ್ತೀಯಾ? ಪಂತ್ ಒಳ್ಳೆ ಪಿಕ್ಕೇನೆ, ಬಟ್ ರಿಷಬ್ ಪಂತ್ 27 ಕೋಟಿ ಹೋಯ್ತು ಅಂತ ಹೇಳಿ ಪೂರಂಗ್ ಕೂಡ 21 ಕೋಟಿಯಲ್ಲಿ ಖರ್ಚು ಮಾಡಿದ್ದಾರೆ. ಹೌದು, ರಿಟರ್ನ್ ಮಾಡಿದಂಥ ಪ್ಲೇಯರು. ಸೊ ಇವರು ಒಂದು ಸ್ವಲ್ಪ ಎಡವಿತ್ತು ಅಂತ ಹೇಳಿದಾಗ ನನಗೆ ಓಪನರ್ಲಿ ಎಡವಿದ್ದಾರೆ ಅಂತ ಅನಿಸ್ತಿದೆ. ಮಿಡಲ್ ಪಂತ್, ನೀವು ಪಂತ್ ಬಗ್ಗೆ ಹೇಳಿ. ಪಂತ್ ಅಂತ ಹೇಳಿದ್ರೆ ಪಂತ್ ಟೀಮ್ಗೆ ಏನು ತಗೊಬಂದು ಕೊಡ್ತಾರೆ? ಏನಕ್ಕೆ ಅವ್ರು 27 ಕೋಟಿ ಹೋದ್ರು ಪಂತ್ ಹಿಂದೆ? ಪಂತ್ ಅಂತ ಹೇಳಿದ್ರೆ ಕ್ಯಾಪ್ಟನ್ಸಿ ಚೆನ್ನಾಗಿತ್ತು, ಅದು ಹೋದ ವರ್ಷ ಹೋಲಿಸ್ಕೊಂಡಾಗ. ರೀಸೆಂಟ್ ಅವ್ರ ಫಾರ್ಮ್ಸ್ ಏನಿದೆ, ODI ಟೆಸ್ಟ್ ಆಗಲಿ ಇಲ್ಲಾಂದರೆ T20ನಲ್ಲಿ ತುಂಬ ಚೆನ್ನಾಗಿದೆ ಅವ್ರ ಫಾರ್ಮ್ಸು. ಜೊತೆಗೆ ಕ್ಯಾಪ್ಟನ್ಸಿ ಮೆಟೀರಿಯಲ್ಸು. ಸೊ ಇವರು ಕ್ಯಾಪ್ಟನ್ಸಿ ಮೆಟೀರಿಯಲ್ಸ್ಗೆ ಹುಡುಕಾಡ್ತಲ್ಲಿ ಸಿಕ್ಕಿದಾಗ ಪಂತ್ ಸಿಕ್ಕಿದ್ದಾರೆ. ಸೊ ಸೂಟಬಲ್ ಇದ್ದಾರೆ ಪಂತ್. ಸೊ KL ರಾಹುಲ್ಗೆ ಒಂದು ರೀಪ್ಲೇಸ್ಮೆಂಟ್, ಒಬ್ಬ ಇಂಡಿಯನ್ ಬ್ಯಾಟ್ಸ್ಮನ್ನು, ವಿಕೆಟ್ ಕೀಪರು ಮತ್ತು ಕ್ಯಾಪ್ಟನ್ ಮಾಡುವಂಥ ಎಬಿಲಿಟಿ ಇರುವಂಥ ಒಬ್ಬ ಬ್ಯಾಟ್ಸ್ಮನ್ ಬೇಕಿತ್ತು. ಅದು ಅವ್ರಿಗೆ ಪಂತ್ ಸಿಕ್ತು. ಅದಕ್ಕೆ ಅವರು ಹೋದ್ರು. 27 ಕೋಟಿ ಆದರೂ ಪರವಾಗಿಲ್ಲ, ಅವ್ರು ನಮ್ಗೆ ಬೇಕು ಅಂತ ಹೋದ್ರು ಅಂತ ನೀವು ಹೇಳ್ತಾ ಇದ್ದೀರಾ. ಹೌದು. ಓಕೆ, ನೆಕ್ಸ್ಟ್ ಬಂದು ನೀವು ಹೇಳಿದ್ರಿ ರಿಟೈನ್ ಮಾಡಿದಂಥ ನಿಚಲಸ್ ಪೂರನ್, ವೆಸ್ಟ್ ಇಂಡಿಯನ್ ಬ್ಯಾಟ್ಸ್ಮನ್ನು 21 ಕೋಟಿಗೆ, ಮತ್ತೆ ಹೇಳ್ತಾ ಇದ್ದೀನಿ 21 ಕೋಟಿಗೆ ಅವ್ರನ್ನ ರಿಟೈನ್ ಮಾಡಿದ್ರು. ಸೊ ಸೇಮ್ ಆಲ್ಮೋಸ್ಟ್ ರಿಷಬ್ ಪಂತ್ ಸೇಮ್ ಇದೆ ಅವ್ರ ಹತ್ರ ಎಬಿಲಿಟಿ. ಅರೆ ಇವ್ರು ಇಂಡಿಯಾ, ಅವರು ವೆಸ್ಟ್ ಇಂಡೀಸ್ ಅಂತ ಒಂದು ಬಿಟ್ಟರೆ ಅವರು ವಿಕೆಟ್ ಕೀಪರು, ಅವರು ಲೆಫ್ಟ್ ಹ್ಯಾಂಡೆಡ್ ಬ್ಯಾಟ್ಸ್ಮನ್ನು, ಅವರು ಕೂಡ ಪಂತರನೇ ಬಿಗ್ ಹಿಟ್ ಹೊಡೆಯುವಂಥ ಎಬಿಲಿಟಿ ಇರುವಂಥ ಬ್ಯಾಟ್ಸ್ಮನ್ನು 21 ಕೋಟಿ ಕೊಟ್ಬಿಟ್ಟು ರಿಟರ್ನ್ ಮಾಡಿದ್ರಿ ಮುಂಚೆನೆ. ಮತ್ತೆ ಇಲ್ಲಿ 27 ಕೋಟಿ ಕೊಟ್ಟು ರಿಷಬ್ ಪಂತ್ನ ರಿಟರ್ನ್ ಮಾಡಿದ್ರಿ. ಸೊ ಇಬ್ಬರು ಕೂಡ ಲೋ ಡೌನ್ ದಿ ಆರ್ಡರ್ ಬರೋರೆ, ಮಿಡಲ್ ಓವರಲ್ಲಿ ಬ್ಯಾಟಿಂಗ್ ಮಾಡುವಂಥ ಬ್ಯಾಟ್ಸ್ಮನ್ನು. ಸೊ ಆಲ್ಮೋಸ್ಟ್ ಎರಡೂ ಎಬಿಲಿಟಿ ಕ್ವಾಲಿಟಿ ಈಕ್ವಲ್ ಅಂತ ಅನಿಸ್ಲಿಲ್ವಾ? ಇಲ್ಲ, ಇದು ಗುಡ್ ಕ್ವಶನ್ ವಿನೋದ್. ಸೊ ನೀವು ಹಂಗಂತ ಹೋಲ್ಸ್ಕೊತು ಅಂತ ಹೇಳಿದಾಗ ನಿಕೋಲಸ್ ಪೂರನ್ ಬಂದು ಫಾರಿನ್ ಕೋಟ ಬರ್ತಾರೆ. ಸೊ ಅವ್ರ ಇಂಡಿಯನ್ ಕಂಡೀಷನ್ ಹೇಗಿದೆ ಅದಕ್ಕೆ ಅರ್ಥ ಆಗೋದಿಲ್ಲ. ಸೊ ಆದರೆ ಇವ್ರು ಬಂದು ರಿಷಬ್ ಪಂತ್ ಬಂದು ಸೊ ಇಂಡಿಯನ್ ಪ್ಲೇಯರ್, ಯಾವ ಪ್ಲೇಯರ್ಸ್ ಏನಿದೆ ಎಬಿಲಿಟಿ ಅವ್ರಿಗೆ ಚೆನ್ನಾಗಿ ಗೊತ್ತಾಗುತ್ತೆ. ಸೊ ಕಂಡೀಷನ್ ನೋಡಿಕೊಂಡು ಅವ್ರ ಮೂವ್ಮೆಂಟ್ ಅದು ಕೊಡ್ತಾರೆ. ಹೋದ ವರ್ಷ ಅವರು ಕ್ಯಾಪ್ಟನ್ಸಿ ಮಾಡಿದ್ರಲ್ಲ, ಸೊ ಅವ್ರಿಗೊಂದು ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇರುತ್ತೆ IPL ಬಗ್ಗೆ ಅಂತ ಹೇಳ್ಬಿಟ್ಟು ಅವ್ರನ್ನ ರಿಪ್ಲೇಸ್ಮೆಂಟ್ ಮಾಡ್ಕೊಂಡಿದ್ದಾರೆ KL ರಾಹುಲ್ಗೆ. ಓಕೆ, ಮತ್ತೆ ನಮ್ಮ ಲಕ್ನೋ ಸೂಪರ್ ಜೈಂಟ್ ಅವರು ರಿಟರ್ನ್ ಮಾಡಿದಂಥ ಪ್ಲೇಯರ್ ಬಂದು ರವಿ ಬಿಷ್ಣೋಯ್ ಅವ್ರನ್ನ ರಿಟರ್ನ್ ಮಾಡ್ತಾರೆ ಆ್ಯಸ್ ಅ ಸ್ಪಿನ್ನರು. ಒಂದು ಫ್ರಂಟ್ ಲೈನ್ ಸ್ಪಿನ್ನರ್ ಆಗಿ ಅವರು ಬಿಷ್ಣೋಯ್ನ ಮಾಡಿದರು. ಮೋಸಿನ್ ಖಾನ್ನ ಮಾಡಿದರು. ತುಂಬ ಒಳ್ಳೆ ಅಮೌಂಟ್, ಬರೀ 4 ಕೋಟಿಗೆ ಒಬ್ಬ ಮೋಸಿನ್ ಖಾನ್ ಅಂತ ಲೆಫ್ಟ್ ಹ್ಯಾಂಡರ್, ಅವರು ಲೆಫ್ಟ್ ಹ್ಯಾಂಡ್ ಬೌಲಿಂಗ್ ಮಾಡ್ತಾರೆ, ಅವ್ರನ್ನ ಬೈ ಮಾಡಿದ್ರು. ಇನ್ನೊಂದು ಬಂದು ಯಂಗ್ ಟಾಲೆಂಟು ಬಡೋನಿ ಅಲ್ವಾ? ಹೌದು, ಅವರು ತುಂಬ ಚೆನ್ನಾಗಿ ಲೋ ಡೌನ್ ದಿ ಆರ್ಡರ್ ತುಂಬ ಸಲ ಟೀಮ್ಗೆ ಆಡ್ಕೊಟ್ಟಿರೋದು ನಾವು ನೋಡಿದ್ದೀವಿ. ಸೊ ಇದು ಅವರ ರಿಟೆನ್ಷನ್. ಆದರೆ ಬೈಯಲ್ಲಿ ಬಂದು ಪಂತ್ ಅವ್ರು ಬರ್ತಾರೆ, ಮಿಚೆಲ್ ಮಾರ್ಷ್ನ ಬೈ ಮಾಡಿದ್ರು, ಮತ್ತು ಮಾರ್ಕಮ್ ಅವ್ರನ್ನ ಬೈ ಮಾಡಿದ್ರು. ಮಾರ್ಕಮ್ನ ಬೈ ಮಾಡಿದ್ದು ಎಷ್ಟು ಕರೆಕ್ಟ್ ಅನ್ನಿಸ್ತು, ಯಾಕಂದರೆ ಮಾರ್ಕಮ್ ಅವರು ಏನಂತ ಫಾರ್ಮಲ್ಲಿ ಇದ್ದಿಲ್ಲ. ಅದ್ರ ಬಗ್ಗೆ ನೀವೇನು ಹೇಳ್ತೀರಾ? ಅದೇ ಆರ್ಡರ್ ಮಾರ್ಕಮ್ ಬೈ ಮಾಡಿದ್ದು, ಅದೇ ರೀಸೆಂಟ್ ಡೇಸ್ ಎಲ್ಲ ಫಾರ್ಮ್ ಮೇಲಿಲ್ಲ, ಬಟ್ ಈಸ್ ಅ ಗುಡ್ ಪ್ಲೇಯರ್. ಹೌದು, ಸೊ ಯೂಸ್ ಮಾಡ್ಬೋದು. ಅಂದರೆ ಈಗ SRH ಅಲ್ಲಿ ಕೂರಿಸ್ಬಿಟ್ಟಿದ್ರು ಮಾರ್ಕಮ್ನ, ಕೂತ್ಕೊಂಡಿರಪ್ಪ ಅಂತ. ಅದೇ ಮಾರ್ಕಮ್ ಮಾಡಿದರೆ ಅದು ಒಂದು ಸ್ವಲ್ಪ ಡೌಟ್ ಹೊಡೆಯುತ್ತೆ. ಯಾಕಂದರೆ ಅನ್ಸೌಟ್ ಪ್ಲೇಯರು ಡೇವಿಡ್ ವಾರ್ನರ್ ಇದ್ದರು. ಸೊ ತುಂಬ ಅವರೇಜ್ ಪ್ಲೇಯರು, ಜೊತೆಗೆ ಬಂದು ಬಿಗ್ ಹಿಟ್ಟಿಂಗ್ ಕೆಪಾಸಿಟಿ ಕೂಡ ಇತ್ತು. ಅವ್ರನ್ನೂ ಕೂಡ ತೊಗೊಬೋದಿತ್ತು. ಇಂಡಿಯನ್ ಪ್ಲೇಯರ್ ಆಗಲಿ ಅಗರ್ವಾಲ್ ಕೂಡ ರಿಪ್ಲೇಸ್ಮೆಂಟ್ ಹಾಕ್ಸ್ಬೋದಿತ್ತು. ಆದರೆ ಮ್ಯಾನೇಜ್ಮೆಂಟಲ್ಲಿ ತಲೆಯಲ್ಲಿ ಏನಿರುತ್ತೋ, ಅಂದರೆ ಅವರಿಗೆ ಯಾವ ಕಂಡೀಷನ್ಗೆ ಹೆಂಗೆ ಸೂಟ್ ಆಗ್ತಾರೆ ಅನ್ನೋದಕ್ಕೋಸ್ಕರ ಇವರು ಒಂದು ಸ್ವಲ್ಪ ಮಾರ್ಕನ್ನು ಎತ್ಕೊಂಡಿರ್ಬೋದು. ಓಕೆ, ಇವಾಗ ಅವರು ಲೋ ಡೌನ್ ದಿ ಆರ್ಡರ್ ಫಿನಿಶಿಂಗ್ ರೋಲ್ಗೆ ಡೇವಿಡ್ ಮಿಲ್ಲರ್ನೇ ಎತ್ಕೊಂಡ್ರು. ಮಿಲ್ಲರ್ ಬಗ್ಗೆ ಮಾತಾಡೋಂಗೆ ಅಲ್ಲ. ಓವರ್ ದಿ ಇಯರ್ ಅವರು ಹೇಗೆ ಗೇಮ್ನ ಎಲ್ಲರೂ ನೋಡಿದ್ದೀವಿ. ಮಿಲ್ಲರ್ ಈಸ್ ಅ ಕಿಲ್ಲರ್ ಅಂತ ಅವ್ರಿಗೊಂದು ಟೈಟಲ್ ಬೇರೆ ಇದೆ. ಆದರೆ ಹೋದ ವರ್ಷದಿಂದ ಅವರು ಫಾರ್ಮ್ ಅಷ್ಟೊಂದು ಏನು ಚೆನ್ನಾಗಿಲ್ಲ ಅಂತ ನೋಡಿದ್ರೆ ಅನಿಸುತ್ತೆ. ಒಂದು ಹೋಸತಿ IPL ಆಗಿರ್ಬೋದು, ಒಂದು T20 ವರ್ಲ್ಡ್ ಕಪ್ ಏನು ಬಂತು ಅದರಲ್ಲಿ ಅವರ ಫಾರ್ಮ್ ಆಗಿರ್ಬೋದು, ಈಗ ರೀಸೆಂಟಾಗಿ ಇಂಡಿಯಾ ಆಡಿದಂಥ T20 ಸೀರೀಸಲ್ಲಿ ಆಗಿರ್ಬೋದು, ಅವ್ರ ಪರ್ಫಾರ್ಮೆನ್ಸ್ ಏನು ಅಪ್ ಟು ದಿ ಮಾರ್ಕ್ ಇದ್ದಿಲ್ಲ. ಅವ್ರ ಎಬಿಲಿಟಿಗೆ ತಕ್ಕಂತೆ ಅವರು ಆ ಫಾರ್ಮಲ್ಲಿಲ್ಲ. ಅವ್ರನ್ನ ಐ ಥಿಂಕ್ 7 ಕೋಟಿಗೇನೋ ಬೈ ಮಾಡಿದ್ರು ಅನಿಸುತ್ತೆ. ಹೌದು.
ಅವರು ಬೈ ಮಾಡಿದ್ದು 7 ಕೋಟಿಗೆ ನಿಮಗೆ ವರ್ತ್ ಅನಿಸ್ತಾ? ಅದೇ ಫಾರ್ಮ್ ಇಸ್ ಟೆಂಪ್ರವರಿ, ಕ್ಲಾಸ್ ಇಸ್ ಪರ್ಮನೆಂಟ್ ಅಂತ ಹೇಳ್ತಾರೆ. ಸೊ ಮಿಲ್ಲರ್ ಮೇಲೆ ನಂಬಿಕೆ ಇಡ್ಬೋದು. ಹೋದ ವರ್ಷ ಫಾರ್ಮಲ್ಲಿ ಇರಲಿಲ್ಲ, ಆದರೂ ಒಂದು ಸ್ವಲ್ಪ ಹೆಚ್ಚು ಅಂತ ಅನಿಸ್ತು. ಅಮೌಂಟ್ ಹೆಚ್ಚಿಲ್ಲ ಅವ್ರಿಗೆ. ಅವರು ಫಾರ್ಮಲ್ಲಿ ಇದ್ದರೆ ಅವ್ರಿಗೆ ಕೊಟ್ಟಿರೋ ಅಮೌಂಟ್ ಏನೂ ಲಾಸ್ ಇಲ್ಲ. ಆದರೆ ಅವ್ರು ಫಾರ್ಮಲ್ಲಿ ಇಲ್ಲ ಅನ್ನೋದು ಮ್ಯಾನೇಜ್ಮೆಂಟ್ಗೆ ಟೆನ್ಷನ್ ಆಗುತ್ತಾ? ಟೆನ್ಷನ್ ಆಗುತ್ತೆ. ಟೆನ್ಷನ್ ಯಾಕಂದರೆ ಇವರು ಫಿನಿಶಿಂಗ್ ರೋಲ್ ನಿಭಾಯಿಸಬೇಕು, ಜೊತೆಗೆ ತುಂಬ ಕ್ರೂಷಿಯಲ್ ಮ್ಯಾಚಸಲ್ಲಿ ಕೂಡ ಗೆಲ್ಲಿಸ್ಬೇಕಲ್ವಾ. ಸೊ ಫಾರ್ಮ್ ಬರಲಿ ಅಂತ ಕೇಳ್ಕೋಬೇಕಾಗುತ್ತೆ. ಓಕೆ, ಈಗ ಲಕ್ನೋ ಅವ್ರದ್ದು ಫಾಸ್ಟ್ ಬೌಲಿಂಗ್ ಡಿಪಾರ್ಟ್ಮೆಂಟ್ಗೆ ಬಂದರೆ ಮಯಾಂಕ್ ಯಾದವ್ನವ್ರು ಆಲ್ರೆಡಿ ರಿಟರ್ನ್ ಮಾಡಿದ್ರು. ಅವರು ಸೀಸನಲ್ಲಿ ಬಂದರು, ಅವ್ರು ಆಡಿದಂಥ 4-5 ಗೇಮಲ್ಲೇ ಓಡಿಸ್ಬಿಟ್ರು. ಅಂಥ ಬೌಲರ್ನ 11 ಕೋಟಿಗೆ ಅವರು ರಿಟರ್ನ್ ಮಾಡಿದ್ರು. 150+ ಹಾಕುವಂಥ ಇಂಡಿಯಾ ಯಂಗ್ ಟ್ಯಾಲೆಂಟು ಅವರು ಟೀಮ್ಗೆ ತುಂಬ ಒಳ್ಳೆ ಅಡಿಷನ್ ಆಗ್ತಾರೆ. ಅವ್ರ ಜೊತೆಗೆ ಈ ಸಲ ಆ್ಯಕ್ಷನಲ್ಲಿ ಯಾರ್ಯಾರನ್ನ ಬೈ ಮಾಡಿದ್ರು? ಈ ಸಲ ಆಕ್ಷನಲ್ಲಿ ಆವೇಶ್ ಖಾನ್ ಬೈ ಮಾಡಿದ್ದಾರೆ. ಗುಡ್ ಬೈ. ಓಕೆ, ಹೌದು. ರೀಸೆಂಟ್ ಆಗಿ ಹೋದ ಸಲ RCB ಈ ಸಲ ಆಕಾಶ್ ದೀಪ್ ಅವ್ರನ್ನ ಕೂಡ ಬೈ ಮಾಡಿದ್ದಾರೆ. ಆಕಾಶ್ ದೀಪ್ ಅವ್ರನ್ನ ಬೈ ಮಾಡಿದ್ರು. ಹೌದು. ಇದಕ್ಕೆ ಸಾಥ್ ಕೊಡಕ್ಕೆ ರಿಟರ್ನ್ ಮಾಡಿರುವಂತ ಮೊಹ್ಸಿನ್ ಖಾನ್ ಇದ್ದಾರೆ. ಫಾಸ್ಟ್ ಬೌಲಿಂಗ್ ಡಿಪಾರ್ಟ್ಮೆಂಟ್ ಚೆನ್ನಾಗಿ ಕಾಣಿಸ್ತಿದೆ ನೀವು ಹೇಳೋ ಪ್ರಕಾರ ಹೋದ್ರೆ. ಯಾಕಂದ್ರೆ ಮಯಾಂಕ್ ಯಾದವ್ ಅವರು ಇದ್ದಾರೆ, ಅವೇಶ್ ಖಾನ್ ಅವ್ರು ಹೇಳಿದ್ರಿ, ಮೊಹ್ಸಿನ್ ಖಾನ್ ಅವ್ರು ಇದ್ದಾರೆ, ಆಕಾಶ್ ದೀಪ್ ಅಂತ ಹೇಳ್ತಿದ್ರ. ಸೊ ಫಾಸ್ಟ್ ಬೌಲಿಂಗ್ ಯೂನಿಟ್ ಚೆನ್ನಾಗಿ ಕಾಣಿಸ್ತಿದೆ. ನಮ್ಗೆ ಆಲ್ರೆಡಿ ಸ್ಪಿನ್ನರ್ ರಿಟರ್ನ್ ಮಾಡಿರೋದು ರವಿ ಬಿಷ್ಣೋಯಿ ಅಂತ ಗೊತ್ತಾಯ್ತು. ಸೊ ಅವರು ಸ್ಪಿನ್ನಿಂಗ್ ನೋಡ್ಕೊಂಡ್ರೆ ಅವ್ರ ಜೊತೆಗೆ ಪಾರ್ಟ್ನರ್ ಸ್ಪಿನ್ನರ್ ಯಾರು? ಶಹಬಾಜ್ ಅಹಮದ್ ಬರ್ಬೋದು, ಇಲ್ಲಾಂದ್ರೆ ಅಬ್ದುಲ್ ಸಮದ್ ಇದ್ದಾರೆ. ಸೊ ನಮ್ ಫಸ್ಟ್ ಪ್ರಿಫರೆನ್ಸ್ ಬಂದು ಶಹಬಾಜ್ ಅಹಮದ್ ಮಾಡ್ಬೋದು, ಯಾಕಂದ್ರೆ ಸುಮಾರು IPL ಮ್ಯಾಚಸ್ ಆಡಿದ್ದಾರೆ. ಸೊ ಗುಡ್ ಆಲ್ರೌಂಡರ್, ಬ್ಯಾಟಿಂಗ್ ಬೌಲಿಂಗ್ ಎರಡಲ್ಲೂ ಕೂಡ ಕಾಂಟ್ರಿಬ್ಯೂಟ್ ಆಡ್ಕೊಡುವಂಥ ಬೌಲರ್ ಮತ್ತು ಬ್ಯಾಟ್ಸ್ಮನ್ ಎರಡೂ ಆಗಿ ಯೂಸ್ ಮಾಡ್ಕೋಬೋದು ಅವ್ರನ್ನ. ಓಕೆ, ನೀವು ಹೇಳೋ ಪ್ರಕಾರ ಇವಾಗ ರವಿ ಬಿಷ್ಣೋಯ್ ನಿಮಗೆ ಲೆಗ್ ಸ್ಪಿನ್ ಮಾಡಿಕೊಟ್ರೆ, ನಿಮ್ಮ ಕಡೆ ಶಹಬಾಜ್ ಅಹಮದ್ ಇದ್ದಾರೆ, ಆಫ್ ಸ್ಪಿನ್ ಮಾಡಿಕೊಡ್ತಾರೆ, ಆಲ್ರೌಂಡಿಂಗ್ ಅವ್ರು ಇದ್ದಾರೆ. ಓಕೆ, ಟೀಮ್ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಮತ್ತು ಈಗ ನೀವು ಹೇಳಿದ್ಮೇಲೆ ಸೊ ಇವಾಗ ಲಕ್ನೋ ಸೂಪರ್ ಜೈಂಟ್ದು ಸ್ಟ್ರಾಂಗ್ ಪ್ಲೇಯಿಂಗ್ 11 ಏನಿರ್ಬೋದು, ಯಾವ ನಿಮ್ಮ ಪ್ಲೇಯರ್ನ ನಿಮ್ಮ 11ಅಲ್ಲಿ ನೀವು ಹಾಕೊಂಡಿದ್ದೀರಾ, ಅದ್ರ ಬಗ್ಗೆ ಸ್ವಲ್ಪ ನಮಗೆ ಹೇಳಿ. ಈ ಸಲ ಓಪನರ್ ಯಾರು? ಏನು ಅಷ್ಟು ಕನ್ವಿನ್ಸ್ ಆಗಿ ಕಾಣ್ತಿಲ್ಲ, ತುಂಬಾ ಡೌಟ್ ಇದೆ. ಓಪನರ್ ಆಗಲಿ ಯಾರನ್ನ ಲಾಕೋಣ ಅನ್ನೋ ಥರನೇ ಇದೆ ಈ ಸಲ. ಜೊತೆಗೆ ಇನ್ನೂ ಏನು ಬೇಕು ಅನಿಸ್ತಿದೆ ಟೀಮು. ಸೊ ನನಗೆ ಸಲಿ ಫ್ಯಾನ್ ಆಗಿ ಈ ಥರ ಇದ್ರೆ ಚೆನ್ನಾಗಿರುತ್ತೆ. ಓಕೆ, ಫಸ್ಟ್ ಒನ್ ಮಿಚೆಲ್ ಮಾರ್ಚ್ ತಗೋತೀವಿ. ಹೌದು. ಓಕೆ, ಹೇಳಿ. ಮಿಚೆಲ್ ಮಾರ್ಚ್, ಆಡಮ್ ಮಕ್ರಮ್ ಬರ್ತಾರೆ. ಓಪನಿಂಗ್ ಬ್ಯಾಟ್ಸ್ಮನ್ ಆಗಿ ಮಿಚೆಲ್ ಮಾರ್ಚ್ ಮತ್ತೆ ಆಡಮ್ ಮಾರ್ಕಮ್ ಅವ್ರು ಬರ್ತಾ ಇದ್ದಾರೆ. ಮಿಚೆಲ್ ಮಾರ್ಚ್ ನಿಮಗೆ ಆಲ್ರೌಂಡಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಬರ್ತಾರೆ. ಆಸ್ಟ್ರೇಲಿಯಾಗೆ ಆಡಿರುವಂತ ಎಬಿಲಿಟಿ ಇದೆ, ಅದೊಂದು ಎಕ್ಸ್ಪೀರಿಯನ್ಸ್ ಇದೆ ಅವ್ರ ಹತ್ರ. ಆಡ್ಕೊಡುವಂತ ಬ್ಯಾಟ್ಸ್ಮನ್ ಡೆಲ್ಲಿಗೂ ಕೂಡ ಆಡ್ತಾ ಇದ್ರು ಓಪನರ್ ಆಗಿ. ಆದರೆ ಯಾಕೋ ಓಪನಿಂಗ್ ಪೇರ್ ಅಷ್ಟು ಕನ್ವಿನ್ಸಿಂಗ್ ಆಗಿಲ್ಲ ಇವ್ರ ಕಡೆ ಅಂತ ಅನ್ನಿಸಿದೆ ಇವಾಗ ನೋಡ್ತಿದ್ರೆ. ಓಕೆ, ನೆಕ್ಸ್ಟ್ 1 ಡೌನ್ ಯಾರು ಬರ್ತಾರೆ? ರಿಷಬ್ ಪಂತ್ ಬರ್ಲಿ. ರಿಷಬ್ ಪಂತ್ ಬಂದೇ ಬರ್ತಾರೆ, ಬರ್ಲೇಬೇಕು ಕೂಡ. ಯಾಕಂದ್ರೆ ರಿಷಬ್ ಪಂತ್ಗೆ 27 ಕೋಟಿ ಕೊಟ್ಬಿಟ್ಟು ನೀನು ಲೋಡ್ ಅಂತ ಆಡಪ್ಪ ಅಂತ ಆಗಲ್ಲ. 1 ಡೌನ್ ಒಬ್ಬ ಕ್ಯಾಪ್ಟನ್ ಆಗಿ ಅವ್ರು ನೋಡ್ಕೋತಾರೆ. ಓಕೆ, 2 ಡೌನ್ ಅಲ್ಲಿ ನಿಕೋಲಸ್ ಪೂರನ್ ಬರ್ತೀನಿ. ಪೂರನ್ ಅವರು ಕೂಡ ಲೆಫ್ಟ್ ಹ್ಯಾಂಡರ್ ತಾನೆ? ಲೆಫ್ಟ್ ಹ್ಯಾಂಡರ್ ಇಲ್ಲ, ನಿಕೋಲಸ್ ಪೂರನ್ ಮಿಲ್ಲರ್ ಅಂದ್ರೆ 1 ಡೌನ್ ಇವ್ರು ಬರ್ಬೋದು. ಸೊ ಸಿಚುವೇಶನ್ ಹೇಗಿರುತ್ತೆ. ಓಕೆ, ಒಬ್ಬ ಕ್ಲಾಸ್ ಬ್ಯಾಟ್ಸ್ಮನ್ ನಿಕೋಲಸ್ ಪೂರನ್ ಅವರು ನಂಬರ್ 2 ಅಲ್ಲಿ ಬರ್ತಾರೆ. ನಂಬರ್ 3 ಅಲ್ಲಿ ನಿಮಗೆ ಡೇವಿಡ್ ಮಿಲ್ಲರ್ ಅವ್ರು ಬರ್ತಾರೆ. ಓಕೆ, ನಂಬರ್ 4 ಅಲ್ಲಿ ನಾನು ಬಂದು ಆಯುಷ್ ಬದೋನಿ. ಸೊ 6th ಸ್ಲಾಟ್ ಅಲ್ಲಿ ಬರ್ತಾರೆ. ಆಯುಷ್ ಬದೋನಿ 4th ಡೌನ್. 6th ಸ್ಲಾಟ್ ಅಲ್ಲಿ ಆಯುಷ್ ಬಡೋನಿ ಅವ್ರು ಬರ್ತಾರೆ. ಅವರು ತುಂಬಾ ಯಂಗ್ ಟ್ಯಾಲೆಂಟ್ ಆಡ್ ತೋರಿಸಿದ್ದಾರೆ. ಓಕೆ, ನಂಬರ್ 7 ಅಲ್ಲಿ ಶಹಬಾಜ್ ಅಹಮದ್ ಆಗ್ತೀವಿ, ಆಲ್ರೌಂಡಿಂಗ್ ಡಿಪಾರ್ಟ್ಮೆಂಟ್. ಸೊ ಆಲ್ರೌಂಡರ್ ಆಗಿ ನೀವು ಶಹಬಾಜ್ ಅಹಮದ್ ಅವ್ರನ್ನ ಯೂಸ್ ಮಾಡ್ತಿದ್ದೀರಾ. ಓಕೆ, ನಂಬರ್ 8 ಅಲ್ಲಿ ನಾವು ನಂಬರ್ 8 ಅಲ್ಲಿ ಬಂದು ಮೊಹ್ಸಿನ್ ಖಾನ್ ರಿಟರ್ನ್ ಮಾಡಿರೋ ಪ್ಲೇಯರ್. ಓಕೆ, ನಂಬರ್ 9 ಅಲ್ಲಿ ನಂಬರ್ 9 ಅಲ್ಲಿ ಬಂದು ನಾನು ಆವೇಶ್ ಖಾನ್ ಈ 11 ಇದ್ರೆ ಚೆನ್ನಾಗಿರುತ್ತೆ ಅಂತ ಆವೇಶ್ ಖಾನ್ ಸ್ಟ್ರೈಟ್ ಡೌನ್ ಬಂದ್ಬಿಡ್ತಾರೆ ಬಿಡಿ 11 ಅಲ್ಲಿ. ಓಕೆ, ಆವೇಶ್ ಖಾನ್ ಅವರು ನಂಬರ್ 9 ಅಲ್ಲಿ. ಓಕೆ, ನಂಬರ್ 10 ಅಲ್ಲಿ ರವಿ ಬಿಷ್ಣೋಯ್ ಅವರು. ಓಕೆ, ಆಡಿಸ್ಲೇಬೇಕು, ಆಡ್ತಾರೆ. ನಂಬರ್ 11 ಅಲ್ಲಿ ಫಾಸ್ಟ್ ಎಕ್ಸ್ಪ್ರೆಸ್ ಮಯಾಂಕ್ ಯಾದವ್ ಅವ್ರನ್ನ 11 ಅಲ್ಲಿ ಹಾಕ್ತೀರಾ. ಓಕೆ, ನಂಬರ್ 12 ಪ್ಲೇಯರ್ ಯಾರು? ನಂಬರ್ 12 ಪ್ಲೇಯರ್ ಸೊ ಅಬ್ದುಲ್ ಸಮದ್ ಹಾಕಬಹುದು. ಅಬ್ದುಲ್ ಸಮದ್. ಓಕೆ, ಒಬ್ಬ ಜೆನ್ಯೂನ್ ಆಲ್ರೌಂಡರು. ಯಾಕಂದ್ರೆ ನೀವು ಹೇಳೋ ಥರ 3 ಜನ ಫಾಸ್ಟ್ ಬೌಲಿಂಗ್ ತುಂಬ ಚೆನ್ನಾಗಿದೆ. ಸ್ಪಿನ್ನಿಂಗ್ ಅಲ್ಲಿ ನಿಮಗೆ ರವಿ ಬಿಷ್ಣೋಯ್ ಜೊತೆ ಶಹಬಾಜ್ ಅಹಮದ್ ಅವರು ಸಪೋರ್ಟ್ ಮಾಡಿದ್ರೆ ಅಬ್ದುಲ್ ಕೂಡ ಮಾಡ್ಕೊಡ್ತಾರೆ. ಅಬ್ದುಲ್ ಸಮದ್ ಕೂಡ ಮಾಡ್ಕೊಡ್ತಾರೆ. ಮತ್ತು ಇನ್ನೊಂದು ಹೇಳಕ್ಕೆ ಇಷ್ಟಪಡ್ತೀನಿ, ಮಿಚೆಲ್ ಮಾರ್ಚ್ ಕೂಡ ಬೌಲಿಂಗ್ ಮಾಡ್ತಾರೆ. ಇಲ್ಲ ವಿನೋದ್, ಆಡಮ್ ಮಾರ್ಕ್ ಕೂಡ ಓಕೆ, ಆಫ್ ಸ್ಪಿನ್ ಮಾಡ್ಕೊಡ್ತಾರೆ. ಸೊ ಇಬ್ರು ಓಪನರ್ ಕೂಡ ನಿಮಗೆ ಆಲ್ರೌಂಡರೇ ಅನ್ಕೋಬಹುದು, ಇಬ್ರು ಬೌಲ್ ಮಾಡ್ಕೊಡ್ತಾರೆ. ಇದು ನಿಮ್ಮ ಬೆಸ್ಟ್ ಪ್ಲೇಯಿಂಗ್ 11 ಆಯ್ತು. ಈ ಪ್ಲೇಯಿಂಗ್ 11 ಏನಿದೆ, ಇದು ಏನಿದೆ ಸೋರ್ಸ್ ಅದನ್ನ ಯೂಸ್ ಮಾಡಿ ನೀವು ಮಾಡಿದ್ದೀರಾ.
ಅಟ್ ಬೆಸ್ಟ್ನ ಎತ್ತಿ ನೀವು ಪ್ಲೇಯಿಂಗ್ 11 ಕೊಟ್ಟಿದ್ದೀರಾ ಅಂತ ನನಗೆ ಗೊತ್ತು. ಆದರೂ ಈ ಟೀಮ್ ಅವರು ಎಲ್ಲ ಬಾಕ್ಸ್ನು ಟಿಕ್ ಮಾಡಿಲ್ಲ, ಒಂದನ್ನ ಮಿಸ್ ಮಾಡಿದ್ದಾರೆ. ಅದು ಏನಪ್ಪ ಅಂದರೆ ಓಪನಿಂಗ್ ಪೇರು. ಹೌದು, ನಾನು ಅದು ಹೇಳಕೊಟ್ಟೆ. ಓಪನಿಂಗ್ ಪೇರ್ ಎಲ್ಲೋ ಮಿಸ್ ಹೊಡೀತಿದೆ, ಯಾಕಂದರೆ ಇಬ್ಬರು ಕೂಡ ಜೆನ್ಯೂನ್ ಓಪನರ್ಸ್ ಅಲ್ಲ. ಮಿಚೆಲ್ ಮಾರ್ಷ್ ಆಗಿರ್ಬೋದು ಮತ್ತು ನಮ್ಮ ಆಡಮ್ ಮಾರ್ಕಮ್ ಆಗಿರ್ಬೋದು, ರೀಸೆಂಟ್ ಫಾರ್ಮ್ ಅಲ್ಲಿ ಹೋಲಿಸಿದ್ರೆ ತುಂಬಾ ಕಮ್ಮಿ ಜೆನ್ಯೂನ್ ಆಗಿ ಅವರು ಎಕ್ಸ್ಪೀರಿಯನ್ಸ್ ಇಲ್ಲ ಓಪನಿಂಗ್ ಮಾಡಿ. ಹಂಗಾಗಿ ಅದೆಲ್ಲೋ ಸ್ವಲ್ಪ ಕೊರತೆ ಕಾಣಿಸ್ತಿದೆ. ಮ್ಯಾನೇಜ್ಮೆಂಟ್ ಏನು ಯೋಚನೆ ಮಾಡ್ತಾ ಗೊತ್ತಿಲ್ಲ. ಒಬ್ಬ ಜೆನ್ಯೂನು, ಒಬ್ಬ ರೆಗ್ಯುಲರ್ ಓಪನರ್ನ ಬೈ ಮಾಡಿಲ್ಲ. ಡೇವಿಡ್ ವಾರ್ನರ್ ಅವ್ರು ನೀವು ಹೇಳಿದ್ರಿ ಮುಂಚೆ ಅನ್ಸೋಲ್ಡ್ ಆದಂಥ ಡೇವಿಡ್ ವಾರ್ನರ್ ಅವ್ರನ್ನ ಎತ್ಕೋಬೋದಿತ್ತು. ನಮ್ಮ ಅಗರ್ವಾಲ್ ಕೂಡ ಇದ್ರು ಓಪನಿಂಗ್ಗೆ. ಒಬ್ಬ ಸ್ಪೆಷಲಿಸ್ಟ್ ಇರಬೇಕು, ಒಂದು ಓಪನಿಂಗಲ್ಲಿ ಒಂದು ಸ್ಪೆಷಲಿಸ್ಟ್ ಆಲ್ರೌಂಡರು ಇದ್ದಾರೆ, ಆದರೆ ಸ್ಪೆಷಲಿಸ್ಟು ಓಪನರ್ ಇಲ್ಲ ಈ ಟೀಮಲ್ಲಿ ಅಂತ ನಮ್ಗೆ ಅನಿಸ್ತಿದೆ. ಓಕೆ, ಈ ಟೀಮ್ಗೆ ರಿವ್ಯೂ ಕೊಡೋದಾದರೆ ನಿಮ್ಮ ಕಡೆಯಿಂದ ಔಟ್ ಆಫ್ 10 ಎಷ್ಟು ಕೊಡ್ತೀರಾ ಶಂಕರ್? 7 ಕೊಡ್ತೀನಿ ನಾನು. 7 ಕೊಡ್ತಾ ಇದ್ದೀರಾ? ಇದು ನಮ್ಮ ಶಂಕರು ಅವ್ರ ಪ್ಲೇಯಿಂಗ್ 11ಗೆ ಲಕ್ನೋ ಟೀಮ್ಗೆ ಔಟ್ ಆಫ್ 10 7 ಕೊಟ್ಟಿದ್ದಾರೆ. ನೀವು ಎಷ್ಟು ಕೊಡ್ತೀರಾ ಅನ್ನೋದನ್ನ ಕಮೆಂಟ್ ಬಾಕ್ಸ್ಲಿ ಮೆನ್ಷನ್ ಮಾಡಿ, ಕಮೆಂಟ್ ಮಾಡಿ. ಇದು ಇವತ್ತಿನ ಲಕ್ನೋ ಟೀಮ್ನ ಅನಾಲಿಸಿಸ್ ಆಗಿತ್ತು, ಒಂದು ರಿವ್ಯೂ ಆಗಿತ್ತು. ಮತ್ತು ನಾವು ಇದೇ ಥರ ತುಂಬ ವೀಡಿಯೋಸ್ನ ಮಾಡ್ತಿರ್ತೀವಿ. ಪ್ರತಿಯೊಂದು ಟೀಮ್ದು ರಿವ್ಯೂನ ನಾವು ನಿಮ್ಗೆ ಕೊಡ್ತೀವಿ. ಪ್ರತಿಯೊಂದು ಕೂಡ ನೀವು ನೋಡ್ತಾ ಇರಿ. ಬರೀ ನೋಡೋದು ಅಷ್ಟೇ ಅಲ್ಲ, ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ನಿಮ್ಮ ಆಶೀರ್ವಾದ ನಮ್ಮಲ್ಲಿ ಯಾವಾಗಲೂ ಹಿಂಗೆ ಇರಲಿ ಅಂತ ಹೇಳ್ತಾ ಇವತ್ತಿಗೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀವಿ. ಎಲ್ಲ ವೀಕ್ಷಣೆ ಮಾಡ್ತಿರೋಂಥ ಎಲ್ಲರಿಗೂ ಬಾಯ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಶಂಕರ್ ಟಾಟಾ, ಬಾಯ್ ಬಾಯ್. ಮತ್ತೆ ಸಿಗೋಣ ಇನ್ನೊಂದು ಟೀಮ್ ಜೊತೆ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ.